ಮ್ಯಾಂಗೋ ಬಿಸ್ಕೆಟ್ ಬಳಸ್ಕೊಂಡು ಇವತ್ತೊಂದು ಚೀಸ್ ಕೇಕ್ ಮಾಡೋಣ. ಬೇಕ್ ಮಾಡ್ದೇ ಚೀಸ್ ಕೇಕ್ ಮಾಡೋಣ. ಬಿಸ್ಕೆಟ್ನ ಪೌಡರ್ ಮಾಡ್ಕೊಳ್ಬೇಕು. ಇದನ್ನ ಫೈನಾಗೆ ಈಗ ಪೌಡ್ರ್ ಮಾಡ್ಕೊಬರ್ತೀನಿ. ಬಿಸ್ಕೆಟ್ನ ನೋಡಿ ಫೈನ್ ಪೌಡ್ರ್ ಆಗಿದೆ ನೋಡಿ. ಇವಾಗ ಈ ಥರ ಬಾಕ್ಸ್ ತಗೋಬೇಕು. ಈ ಬಾಕ್ಸ್ಗೆ ಪೌಡರ್ನ ಇದು ಬಟರು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಇವಾಗ ಇದಕ್ಕೆ ಹಾಕ್ಬಿಟ್ಟು ಫುಲ್ಲು ಕಲಿಸ್ಕೋಬೇಕಿದ್ನ. ಇದು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಿದ್ನ. ಈಗ ಪನ್ನೀರು ಹನಿ ಸ್ವಲ್ಪ ಹನಿ ಹಾಕ್ಕೊಂಡು ಕ್ರೀಮಿ ಟೈಪು ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ನೋಡಿ ಈಗ ಕ್ರೀಮ್ ಟೈಪ್ ಆಗೈತೆ ನೋಡಿ. ಈಗ ಇದಕ್ಕೆ ಮೇಲೆ ಹಾಕೋಬೇಕು. ನೋಡಿ ಈ ಥರ ಈಗ ಮ್ಯಾಂಗೋ ತಗೊಂಡು ಅದ್ರ ಪಲ್ಪ್ನ ಒಳಗಡೆ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಮಾವಿನ ಹಣ್ಣು ಇದೆ, ಅದನ್ನ ಆ ಮ್ಯಾಂಗೋನ ನೀಟಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಇನ್ನೊಂದು ಮಾವಿನ ಹಣ್ಣು ಇತ್ತಲ್ಲ, ನೀಟಾಗಿ ತೊಳೆದು ಅದ್ರ ಪಲ್ಪೆಲ್ಲ ತೆಗೆದುಕೊಂಡಿದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ. ನೋಡಿ ಇವಾಗ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇದನ್ನ ಈಗ ಈ ಪೇಸ್ಟ್ನ ಇದನ್ನು 3 to 4 hours ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಬೇಕು. ಇದನ್ನ ಆಮೇಲೆ ಹೇಗೆ ನೋಡಿ 3 hours ಆದಮೇಲೆ ಹೇಗೆ ಬಂದಿದೆ ಮ್ಯಾಂಗೋ ಚೀಸ್ ಕೇಕ್. ಸೂಪರಾಗಿ ಕಾಣ್ತಾ ಇದೆ ಅಲ್ವಾ? ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.